ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಈಗ ನೀವೇ ನೋಡಿ, ಮಹಿಮಾ ಕೆಲಸ ಮಾಡ್ತಾ ಇದ್ದಾಳೆ, ಅವಳಿಗೆ ಆ ಫ್ರೀಡಮ್ ಇದೆ. ನಾವು ಭೂಮಿಕಾಗೆ ಯಾಕೆ ಆ ಫ್ರೀಡಮ್ ಕೊಡಬಾರ್ದು? ಅವಳಿಗೆ ಓಕೆ ಎಂದು ಭೂಮಿಕಾಗೆ ಬೇಡ ಅಂತ ಹೇಳಿದ್ರೆ ಚೆನ್ನಾಗಿರುತ್ತೆ ಹೇಳಿ. ಅವ್ರಿಗೆ ಏನೇನು ಇಷ್ಟನ ಮಾಡಲಿ ಬಿಡಿ. ಅದು ಅಲ್ಲದೆ ಅವರು ಟೀಚರ್ ಆಗಬೇಕು, 4 ಜನಕ್ಕೆ ಪಾಠ ಹೇಳಬೇಕು ಅನ್ನೋದು ಅವ್ರ ಅಪ್ಪನ ಕನಸು. ಅದಕ್ಕೋಸ್ಕರ ಅವರು ಕಷ್ಟಪಟ್ಟು ಓದಿಸಿದ್ದಾರೆ. ಅದೆಲ್ಲ ವೇಸ್ಟ್ ಆಗಬಾರ್ದಲ್ವಾ? ಇನ್ನು ಮನೆ ವಿಷಯ ಬಂದರೆ ಮನೆ ನೋಡ್ಕೊಳ್ಳೋದಕ್ಕೆ ಕೆಲಸದವರಿದ್ದಾರೆ. ನಾನು ಬೆಳಗ್ಗೆ ಆಫೀಸ್ಗೆ ಹೋದ್ರೆ ಸಂಜೆ ಬರ್ತೀನಿ, ಅವರು ಅಷ್ಟಲ್ಲಿ ಬಂದಿರ್ತಾರೆ, ನನಗೂ ಟೈಮ್ ಕೊಡ್ಬೋದು. ಎಲ್ಲ ಯೋಚನೆ ಮಾಡಿನೇ ನಾನು ಓಕೆ ಅಂದಿದ್ದು. ಅಮ್ಮ, ನಿಮ್ಗೆ ಹೇಳಿದೆ ನಾನು ಈ ನಿರ್ಧಾರ ತಗೊಂಡೆ ಅಂತ ದಯವಿಟ್ಟು ತಪ್ಪು ತಿಳ್ಕೊಬೇಡಿ. ಇದು ಹೇಳೋ ಅಷ್ಟು ಇಂಪಾರ್ಟೆಂಟ್ ಅಂತ ನನಗೇನು ಅನ್ನಿಸ್ಲಿಲ್ಲ. ಅದ್ರ ಮೇಲೂ ನಿಮ್ಗೆ ಬೇಜಾರಾಗಿದ್ದರೆ ಐ ಆಮ್ ಸಾರಿ. ಸರಿ, ನಂಗೆ ಲೇಟ್ ಆಗ್ತಾ ಇದೆ, ನಾನು ಬರ್ತೀನಿ. ಗೆಳೆಯ, ಯೆಸ್ಟರ್ಡೇಸ್ ಬರ್ತ್ಡೇ ವಾಸ್ ರಿಯಲಿ ಮೆಮೊರೇಬಲ್ ಕಣ. ಮದುವೆ ಆದ್ಮೇಲೆ ಮೊದಲನೇ ಬರ್ತ್ಡೇ ಅಲ್ವಾ ಸಾಹೇಬ್ರದು? ಅದಕ್ಕೆ ಸಖತ್ತಾಗಿ ಆರ್ಗನೈಸ್ ಮಾಡಿದ್ರು ಕಣ. ಫಸ್ಟ್ ಟ್ರೈನ್ ಆಗಿತ್ತು ಏನೋ, ರೆಸ್ಟ್ ತಗೋತಾ ಇದ್ದಾರಾ? ರೆಸ್ಟ್ ಆನಂದ ನಿನ್ನೆ ರಾತ್ರಿ ಇದ್ದಕ್ಕಿದ್ದಂಗೆ ಮತ್ತೆ ನಾನು ಕೆಲ್ಸಕ್ಕೆ ಹೋಗ್ತೀನಿ ಅಂದರು. ಐ ಥಿಂಕ್ ಮೋಸ್ಟ್ಲಿ ಇಷ್ಟೊತ್ತು ಕೆಲ್ಸಕ್ಕೆ ಹೊರಟ್ಬಿಟ್ಟಿರ್ಬೋದು ಅನ್ಸುತ್ತೆ. ಕೆಲ್ಸಕ್ಕ ಇವತ್ತೇ? ವೆರಿ ಗುಡ್. ಇವತ್ತು ಒಳ್ಳೆ ದಿವಸ ಕಣ. ಮೋಸ್ಟ್ಲಿ ಮನೇಲಿ ಕೂತು ಕೂತು ಬೋರ್ ಆಗಿರ್ಬೇಕು, ಅದಕ್ಕೆ ಟೈಮ್ ಪಾಸ್ ಹೋಗ್ತಿರ್ತಾರೆ. ಹೋಗ್ಲಿ ಬಿಡ. ಇಲ್ಲ ಕಣ, ನನಗೆ ಹಾಗೆ ಅನ್ನಿಸ್ತಾ ಇಲ್ಲ. ಅವ್ರಿಗೆ ಏನಾದರೂ ಸಮಸ್ಯೆ ಆಗಿದೆಯಾ ಅಂತ ಅನ್ನಿಸ್ತಾ ಇದೆ. ಸಮಸ್ಯೆ? ಅಲ್ವೋ, ಎಲ್ಲದಕ್ಕೂ ಒನ್ ಸ್ಟಾಪ್ ಸೊಲ್ಯೂಷನ್ ಥರ ನೀನಿದೆಯಲ್ಲ. ಆ ಗರ್ಭ ಶ್ರೀಮಂತ ಬ್ಯಾಂಕ್ನಂತ ಗಂಡನೇ ಜೊತೆಗಿರುವಾಗ ಅವ್ರಿಗೆಂತ ಸಮಸ್ಯೆನೋ? ಗಂಡ ದೊಡ್ಡ ಶ್ರೀಮಂತ ಅಂತ ಅವ್ರನ್ನ ATM ಥರ ಬಳಸ್ಕೊಳ್ಳೋ ಪೈಕಿ ಅಲ್ಲ ಕಣ. ತುಂಬಾ ಸ್ವಾಭಿಮಾನಿ. ನನಗೆ ಆ ಕಾರಣಕ್ಕೆ ಯೋಚನೆ ಆಗ್ತಾ ಇರೋದು, ಏನಾದರೂ ಸಮಸ್ಯೆ ಆಗಿದೆಯಾ ಅಂತ. ಓವರ್ ಥಿಂಕಿಂಗು ಒಂದು ಲಿಮಿಟ್ ಇದೆ ಕಣ, ಅಲ್ವಾ? ಅವ್ರ ಖರ್ಚು ವೆಚ್ಚ ಎಲ್ಲ ನೀನೇ ನೋಡ್ಕೋತೀಯ ಅಂತಂದ್ರೆ ಅವ್ರಿಗೆಂತ ಸಮಸ್ಯೆನಾ? ಹೌದಪ್ಪ, ಅವ್ರಿಗೆ ಅಂತ ಒಂದು ಅಕೌಂಟ್ ಓಪನ್ ಮಾಡಿಸಿ ಡೇ ಟು ಡೇ ಖರ್ಚಿಗೆ ಅಂತ ನಾನು ಅಮೌಂಟ್ ಹಾಕಿಸ್ತಾ ಇದ್ದೀನಿ. ಬಟ್ ಅದನ್ನು ಖರ್ಚು ಮಾಡ್ತಾ ಇದ್ದಾರೋ ಇಲ್ವೋ ನಾನಂತೂ ಚೆಕ್ ಮಾಡಕ್ ಹೋಗಿಲ್ಲ. ಬಟ್ ಕೆಲಸ ಮಾಡೋ ಅನಿವಾರ್ಯತೆ ಅವ್ರಿಗೆ ಯಾಕೆ ಬಂತು ಅಂತ ನಂಗೆ ಅರ್ಥ ಆಗ್ತಾ ಇಲ್ಲ. ನನಗನ್ಸೋ ಮಟ್ಟಿಗೆ ನಾನು ಹೇಳಿದ್ನಲ್ಲ, ಬೋರ್ ಆಗ್ತಿರುತ್ತೆ, ಟೈಮ್ ಪಾಸ್ಗೆ ಅಂತ ಹೋಗ್ತಿರ್ತಾರೆ ಅಷ್ಟೇ ಕಣ. ಹಾಗಂತೀಯ? ಖಂಡಿತನಪ್ಪ. ಇಲ್ಲ ಕಣ, ನನ್ನ ಇಂಟ್ಯೂಷನ್ ಹೇಳ್ತಾ ಇದೆ ವೆರಿ ಸಮಥಿಂಗ್ ರಾಂಗ್ ಅಂತ. ನನ್ನ ಇಂಟ್ಯೂಷನ್ ಸುಳ್ಳು ಹೇಳಲ್ಲ. ಗೆಳೆಯ, ಅತ್ತಿಗೆ ಬಗ್ಗೆ ನಿನಗೆ ಚೆನ್ನಾಗಿ ಗೊತ್ತಿದೆಯಲ್ಲ, ಅವ್ರು ನಿನ್ನಿಂದ ಯಾವ ವಿಷಯನೂ ಮುಚ್ಚಿಡಲ್ಲಪ್ಪ. ಆ ಥರ ಏನಾದರೂ ಇದ್ರೆ ಸಮಯ ಬಂದಾಗ ಅವರೇ ಹೇಳ್ತಾರೆ ಬಿಡು. ನೀ ಇಲ್ಲದೆಲ್ಲ ತಲೆಗೆ ಹಾಕ್ಕೊಂಡು ಸುಮ್ಮನೆ ನೆಮ್ಮದಿ ಹಾಳು ಮಾಡ್ಕೋಬೇಡ. ಮೊದಲು ಅದರಿಂದ ಹೊರಗಡೆ ಬಾ. ಸೇರ ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ. ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ನಮ್ಮಲ್ಲಿರುವ BPL ಕಾರ್ಡ್ ಅನ್ನ ಸರ್ಕಾರಕ್ಕೆ ಹಿಂದಿರುಗಿಸಬೇಕು ಅಂತ ನಾನು ನಿರ್ಧಾರ ಮಾಡಿದ್ದೀನಿ. ಅಷ್ಟೇ ತಾನು. ಏನೋ BPL ಕಾರ್ಡ್ನ ಸರ್ಕಾರಕ್ಕೆ ಹಿಂದಿರಿಸ್ಬೇಕು ಅಂತ ನಿರ್ಧಾರ ಮಾಡಿದ್ದೀನಿ ಅಂತ ಇದ್ರೆ ಎಲ್ಲರೂ ಒಟ್ಟಿಗೆ. ಯಾಕೆ ಶಾಕ್ ಆಯ್ತಾ? ಆಗ್ಬೇಕು ಅಂತ ತಾನೇ ಪ್ರಿಸಿಷನ್ ಆಗಿ ಈ ಡಿಸಿಷನ್ ತಗೊಂಡು ಸೆಲೆಬ್ರೇಷನ್ ಮಾಡ್ತಾ ಇರೋದು. ಅಯ್ಯೋ ಅಯ್ಯೋ ಅಯ್ಯೋ, ನಿಮ್ ಸೆಲೆಬ್ರೇಷನ್ಗೆ ಧೂಪ ಹಾಕ. ಕಷ್ಟಪಟ್ಟು ಅವ್ರವ್ರ ಕೈ ಕಾಲು ಹಿಡ್ದಿದ್ದು ಅಲ್ಲದೆ 4,000 ರೂಪಾಯಿ ಕೊಟ್ಟು ಕಾರ್ಡ್ ಮಾಡಿಸಿರೋದು. ಅದೇ ಯಾಕೆ ಮಾಡಿಸ್ಬೇಕಾಗಿತ್ತು? ನಾವು ದುಡ್ಡು ಕೊಟ್ಟು ಮಾಡಿಸಿದೀವಿ ಅಂದ್ರೆ ಕಾನೂನನ್ನು ಮೀರಿ ಅನ್ಯಾಯವಾಗಿ ವಾಮಮಾರ್ಗದಲ್ಲಿ ಮಾಡಿಸಿದೀವಿ ಅಂತ ತಾನೇ. ಅಯ್ಯೋ ರೀ, ಇದ್ದಕ್ಕಿದ್ದ ಹಾಗೆ ನಿಮ್ಗೆ ಯಾಕ್ರಿ ಈ ಮನೆ ಹಾಳು ಐಡಿಯಾ ಬಂತು? ನೋ, ದಿಸ್ ಇಸ್ ನಾಟ್ ಮನೆ ಹಾಳು ಐಡಿಯಾ. ದೇಶ ಹಾಳಾಗಬಾರ್ದು ಅಂತ ಬಂದಿರೋ ಥಾಟ್ನ ಸೊಳ್ಳೆ ಬ್ಯಾಟಲ್ಲಿ ಸೊಳ್ಳೆ ಹೊಡೆಯೋ ತರ ಪಟ್ ಅನಿಸ್ತಾ ಇದೆಯಲ್ಲ ಗಿರಿ. ನೋಡುಗ್ರಿ, ನಮ್ಮಂತವರೆಲ್ಲ ದುಡ್ಡು ಕೊಟ್ಟು BPL ಕಾರ್ಡ್ ಮಾಡಿಸಿರೋದ್ರಿಂದಾನೆ ಸರ್ಕಾರ ಕೊಡೋ ಸವಲತ್ತುಗಳು ನ್ಯಾಯವಾಗಿ ಸಿಗಬೇಕಾಗಿರೋ ಕಡು ಬಡವರಿಗೆ ಸಿಗ್ತಾ ಇಲ್ಲ. ಇವನು ಭಾರಿ ದೌಲತ್ ಕಣಮ್ಮ, ಅದಕ್ಕೆ ಸವಲತ್ತು ಬಗ್ಗೆ ಮಾತಾಡ್ತಾನೆ. ಲೇ, ನಾವೇನು ಕೋಟ್ಯಾಧಿಪತಿಗಳೇನೋ,
ನಮ್ಮ ಹತ್ರ ಕಾರ್ಡ್ ಇದ್ರೆ ನಿನಗೇನೋ ತೊಂದರೆ? ಅಪ್ಪ, ಈ BPL ಕಾರ್ಡ್ ಅನ್ನೋದು ಬರೀ ರೇಷನ್ಗೆ ಮಾತ್ರ ಸೀಮಿತ ಅಲ್ಲ, ಆರೋಗ್ಯಕ್ಕೆ, ಸ್ಕೂಲ್ಗೆ, ಕಾಲೇಜ್ಗೆ ಎಲ್ಲದಕ್ಕೂ ಯೂಸ್ ಆಗುತ್ತೆ. ನೀನೇ ಯೋಚನೆ ಮಾಡು, ಅಷ್ಟೋ ಇಷ್ಟೋ ಇರೋ ನಾವೇ ಇದನ್ನ ಬಳಸ್ಕೊಂಡ್ಬಿಟ್ರೆ ಪಾಪ ಏನು ಇಲ್ದೇ ಇರೋರಿಗೆ ವಂಚನೆ ಮಾಡಿದಾಗಲ್ವಾ? ಅದಕ್ಕೆ ನಮ್ಮ ಹತ್ರ ಇರೋ BPL ಕಾರ್ಡ್ನ ಸರ್ಕಾರಕ್ಕೆ ವಾಪಸ್ ಕೊಟ್ಬೋಣ. ಗೌರಿ, ನಿಮ್ಮ ಮನೆಗೆ ಹೋಗಿ ಕಾರ್ಡ್ ತಂದ್ಬಿಡು. ಗಿರಿ, ಯು ಆಲ್ಸೋ. ನಾನ್ ಕೊಡಲ್ಲ ರೀ, ನೀವೇನಾದ್ರೂ ಮಾಡ್ಕೊಳ್ಳಿ. ಓ ಹೌದಾ, ಕೊಡಲ್ವಾ? ನಿಮ್ಮಂತ ಜನ ಇರೋದ್ರಿಂದಾನೆ ನಮ್ಮ ದೇಶ ಹೀಗೆ ಹಾಳಾಗಿರೋದು. ಒಂದು ಹೊತ್ತು ಅನ್ನ ಸಿಕ್ಕಿದ್ರೆ ಸಾಕು ಅನ್ನೋ ಕಡು ಬಡವರು ನಮ್ಮ ಏರಿಯಾದಲ್ಲಿ ಎಷ್ಟು ಜನ ಇದ್ದಾರೆ ಗೊತ್ತಾ? ತಮಗೆ ಸರ್ಕಾರದಿಂದ ಇಂಥ ಒಂದು ವ್ಯವಸ್ಥೆ ಇದೆ ಅನ್ನೋ ಮಾಹಿತಿ ಇದೆಯೋ ಇಲ್ವೋ ಅಂತಾನೂ ಗೊತ್ತಿಲ್ಲ. ಅದೇ ನಮ್ಮಂಥವ್ರು ಇಡ್ಲಿಗಾಗುತ್ತೆ, ದೋಸೆಗಾಗುತ್ತೆ ಅಂತಾನೋ, ಅಥವಾ ರೇಷನ್ ಅಂಗಡಿಯಿಂದ ತಗೊಂಡು ಹೋಗಿ ಇನ್ನೆಲ್ಲೋ ಮಾರಿದ್ರೆ ದುಡ್ಡು ಬರುತ್ತೆ ಅಂತಾನೋ ದುಡ್ಡು ಕೊಟ್ಟು BPL ಕಾರ್ಡ್ ಮಾಡಿಸ್ಕೊಂಡು ಸಲ್ಲಬೇಕಾಗಿರೋರಿಗೆ ಸಲ್ಲಕ್ಕೆ ಬಿಡದೆ ಅನ್ಯಾಯ ಮಾಡ್ತಾ ಇದ್ದೀವಿ. ಇಷ್ಟೆಲ್ಲ ಲೆಕ್ಚರ್ ಕೊಡ್ತಾ ಇರೋ ನಾನೇನ್ ತಪ್ಪೇ ಮಾಡಿಲ್ಲ ಅಂತ ಹೇಳ್ತಾ ಇಲ್ಲ. ನಾನು ಈ ತಪ್ಪು ಮಾಡಿದ್ದೀನಿ, ಆದ್ರೆ ಇನ್ನು ಮುಂದೆ ಈ ತಪ್ಪು ಮಾಡಲ್ಲ, ತಿದ್ಕೊಡ್ತೀನಿ. ಈ ತಿದ್ಕೊಳ್ಳೋ ಕಾರ್ಯಕ್ರಮ ನನ್ನಿಂದಾನೇ ಪ್ರಾರಂಭ ಆಗಲಿ. ಪ್ರೀತಿಯಿಂದ, ಗೌರವದಿಂದ ಕೇಳ್ತಾ ಇದ್ದೀನಿ, ಕಾರ್ಡ್ ಕೊಟ್ರೆ ಸರಿ, ಇಲ್ಲ ಆಗಲ್ಲ ಅಂತ ನೀವು ಹಠ ಮಾಡಿದ್ರೆ ನಾನು ಹೋರಾಟ ಮಾಡ್ತೀನಿ. ನಮ್ಮ ಮನೆಯವರ ವಿರುದ್ಧನೇ ನಾನು ಧರಣಿ ಕೂರ್ತೀನಿ. ಅವಶ್ಯಕತೆ ಇರೋರಿಗೆ ನ್ಯಾಯ ಕೊಡಿಸ್ತೀನಿ ಅಷ್ಟೇ. ಅಯ್ಯೋ ರೀ ರೀ ಹೋಗ್ಲಿ ಬೇಡಮ್ಮ, ಮೊದಲೇ ಬೇಸಿಗೆಗಾಲ, ಬಿಸಿಲಲ್ಲಿ ಬೆವರದ ಮೇಲೆ ಮುಖ ಒರೆಸ್ಕೊಳಕ್ಕೆ ಮನೆಗೆ ಬರ್ತಾರೆ. Z5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ. Z5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ, ಅದು ಸಂಪೂರ್ಣ ಉಚಿತವಾಗಿ. ನನ್ನ ಚಿನ್ನು ಮರಿ ಈಗ ಏನ್ ಮಾಡ್ತಿರ್ಬಹುದು? ಜಾನು, ಹೇಗಿದೀಯಮ್ಮ? ನಾನ್ ಚೆನ್ನಾಗಿದ್ದೀನಮ್ಮ. ಏನ್ ಮಾಡ್ತಿದ್ಯಾ ಕಂದ? ಏನಿಲ್ಲ ಅಮ್ಮ, ಸುಮ್ಮನೆ ಕೂತಿದ್ನಲ್ಲ ಅದಕ್ಕೆ ಮಾಡಿದೆ. ಅಪ್ಪ ಎಲ್ಲಿ? ಆಫೀಸ್ಗೆ ಹೋದ್ರಾ? ಈಗ ತಾನೇ ಹೋದ್ರು ಮಗಳೇ. ಜಾನು, ನೀನ್ ಎಲ್ಲಿಗೋ ಹೋಗ್ತೀನಿ ಅಂತ ಹೇಳಿದ್ಯಲ್ಲ, ಹೋದ್ಯಾ? ಹಾಂ ಹೋಗಿದ್ವಿ. ಅವ್ರ ಆಫೀಸಿಂದ ಪಾರ್ಟಿ ಅರೇಂಜ್ ಮಾಡಿದ್ರು, ತುಂಬಾ ಎಂಜಾಯ್ ಮಾಡಿದೆ. ತುಂಬಾ ಖುಷಿನಮ್ಮ. ಆದ್ರೆ ನಿನ್ ಗಂಟ್ಲಿಗೇನಾಯ್ತು? ಧ್ವನಿ ಬದಲಾವಣೆ ಆಗಿದೆಯಲ್ಲ? ಅದು ನೆನ್ನೆ ಪಾರ್ಟಿನಲ್ಲಿ ಹಾಡಿದೆ ಅಮ್ಮ, ಹಾಡಿ ಹಾಡಿ ಹೀಗಾಗೋಯ್ತು. ಅಲ್ಲ ಕಣೆ, ನೀನು ಈಗಿಂದ ಹಾಡ್ತಿದ್ಯಾ? ಎಷ್ಟು ವರ್ಷದಿಂದ ಹಾಡ್ತಿದ್ಯಾ? ಯಾವತ್ತೂ ಆಗದೆ ಇರೋದು ಈಗೇನಾಯ್ತು? ನಿಜ ಹೇಳು, ಏನಾಯ್ತು ಅಂತ? ನೀರು ಜ್ಯೂಸ್ ಎಲ್ಲ ಕುಡಿದ್ಬಿಟ್ನಲ್ಲ, ಅದಕ್ಕೆ ಹೀಗಾಗಿದೆ ಅನ್ಸುತ್ತೆ. ಐಸ್ ಕ್ರೀಮ್ ತಿಂದಿರೋದಕ್ಕೆ ಹೀಗಾಗಿರೋದು. ಎಷ್ಟು ಸಲ ಹೇಳಿದ್ದೀನಿ ಹೊರಗೆ ಹೋದಾಗ ಅದು ಇದು ತಿನ್ಬೇಡ ಅಂತ. ನನ್ ಮಾತೆ ಕೇಳೋದಿಲ್ಲ ನೀನು. ನಾನು ಬೇಡ ಅಂದೆ ಅಮ್ಮ, ಅವರೇ ಬಲವಂತ ಮಾಡಿದ್ರು, ಅದಕ್ಕೆ ತಿನ್ಬಿಟ್ಟೆ. ಒಳ್ಳೆ ಜೋಡಿ ನೀವು. ಅಳಿಯಂದ್ರಿಗೆ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗಕ್ಕೆ ಹೇಳ? ಅಯ್ಯೋ ಅಷ್ಟೆಲ್ಲ ಏನು ಬೇಡ, ಮಾತ್ರೆ ತಗೊಂಡಿದ್ದೀನಿ, ಸರಿ ಹೋಗುತ್ತೆ. ಮಾತ್ರೆ ತಗೊಂಡಿದ್ದೀನಿ ಅಂತ ಸುಮ್ಮನೆ ಇದ್ಬಿಡ್ಬೇಡ. ಸ್ವಲ್ಪ ಕಾಳ್ಮೆಣ್ಸು ಹಾಕಿ ಕಷಾಯ ಮಾಡ್ಕೊಂಡು ಕುಡಿ. ಆಯ್ತಾಯ್ತು. ಉಪ್ಪು ಹಾಕಿ ಮುಕ್ಕಳ್ಸು. ಹಾಗೆ ಶುಂಠಿ ಕಷಾಯ ಮಾಡ್ಕೊಂಡು ಕುಡಿ, ಗೊತ್ತಾಯ್ತಾ? ಆಯ್ತಾಯ್ತು. ಇವ್ರ ಆರೈಕೆ ಮಾಡೋದು ಸಾಲದು ಅಂತ ನೀನ್ ಬೇರೆ ಇಷ್ಟೊಂದು ಟಿಪ್ಸ್ ಕೊಡ್ತಿದ್ಯಾ? ಕೆಲವ್ರಿಗೆ ಪ್ರೀತಿ ಎಷ್ಟು ಬೇಕು ಅಂದ್ರೂ ಸಿಗಲ್ಲ. ಅಂತ ಗಂಡ ಸಿಕ್ಕಿರೋದಕ್ಕೆ ಖುಷಿ ಪಡ್ಬೇಕು. ಆದ್ರೆ ನಿನ್ನ ಪ್ರಾಣಕ್ಕಿಂತ ಪ್ರೀತಿ ಮಾಡೋ ಗಂಡ ಸಿಕ್ಕಿದ್ದಾರೆ. ಅವರನ್ನ ಹುಷಾರಾಗಿ ನೋಡ್ಕೊ. ನಿನ್ ಗಂಟ್ಲೀಗ ಸರಿ ಇಲ್ಲ ಅಂತ ಗೊತ್ತಾದ್ಮೇಲೂ ಮಾತಾಡ್ತಾ ಇದ್ದೀನಿ. ಈಗ ನಾನು ಹೇಳ್ದಾಗ ಮಾಡು, ಜೊತೆಗೆ ಚೆನ್ನಾಗಿ ರೆಸ್ಟ್ ತಗೋ. ಸರಿಮಾ, ಬಾಯ್. ಯಾರ ಜೊತೆ ಇಷ್ಟೊತ್ತು ಮಾತಾಡ್ತಿರ್ಬಹುದು? ಇನ್ಯಾರು?
ಅವರಮ್ಮನ ಜೊತೆನೆ ಮಾತಾಡ್ತಿರ್ಬೇಕು. ನನ್ನ ರಾತ್ರಿ ನಡೆದಿದ್ದ ವಿಷಯ ಏನಾದ್ರು ಹೇಳ್ಬಿಟ್ರಾ? ಮನೇಲಿ ಬೇಗ ಮೈಕ್ರೋಫೋನ್ ಸೆಟಪ್ ಮಾಡಿಸ್ಬೇಕು. ಇಲ್ಲದೆ ಹೋದ್ರೆ ಈ ಜಾನಿ ಅವ್ರಿಗೆ ಏನು ಮಾತಾಡ್ತಿದ್ದಾರೆ ಅಂತಾನೆ ಗೊತ್ತಾಗಲ್ಲ. ಆಫೀಸ್ ಕೆಲಸ ಮಾಡೋದು ಬಿಟ್ಟು ಪೂರ್ತಿ ಅವ್ರ ಬಗ್ಗೆನೇ ಯೋಚನೆ ಮಾಡಬೇಕಾಗತ್ತೆ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ. ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಮೇಡಮ್ ಅವರೇ, ಇವನ್ ಯಾಕೆ ಪದೇ ಪದೇ ಹಿಂದೆ ಬರ್ತಾನೆ? ಛೇ, ಸ್ವಲ್ಪ ಆ ಕಡೆ ಬರ್ತೀರಾ? ನಿಮ್ಮ ಹತ್ರ ಮಾತಾಡ್ಬೇಕು. ನೀವೇ ಬನ್ನಿ. ಸಿದ್ದೇಗೌಡ್ರೆ, ಹೋಗೋದೇನೋ ಕೇಳ್ರಿ ಮತ್ತೆ. ಹೇಳಿ ಮೇಡಮ್ ಅವರೇ, ಏನ್ ವಿಷಯ? ನಿಮಗೆ ಎಷ್ಟು ಹೇಳಿದ್ರು ಅರ್ಥ ಆಗಲ್ವಾ? ನಾನು ಹಿಂದೆ ಸುತ್ತೋದೇ ನಿಮ್ ಕೆಲ್ಸನಾ? ಮೇಡಮ್ ಅವರೇ, ಅದು ನಾನು ನೋಡಿ, ನಿಮ್ ಮನೆಯವರು ನಿಮ್ ಬಗ್ಗೆ ಒಳ್ಳೆ ಭಾವನೆ ಇಟ್ಕೊಂಡಿದ್ದಾರೆ. ಜನಸೇವೆ ಮಾಡಕ್ಕೆ ಓಡಾಡ್ತಿದ್ದೀರಾ ಅಂತ ಅನ್ಕೊಂಡಿದ್ದಾರೆ. ನೀವ್ ಈ ತರ ಅಂತ ಅವ್ರಿಗೂ ಗೊತ್ತಿಲ್ಲ. ಅಯ್ಯೋ ಶಿವನೇ, ನೀವ್ ಯಾಕೆ ಹಿಂಗ್ ಕ್ಯಾಡಾಡಿರಿ ಅಂತ. ಮೇಡಮ್ ಅವರೇ, ನಾನ್ ಬಂದಿದ್ದು ನಿಮ್ಮ ನೋಡೋದಕ್ಕಲ್ಲ, ನಾನ್ ಬಂದಿದ್ದು CN ನೋಡೋದಕ್ಕೆ. ನಮ್ದೇನೋ ಕೆಲಸ ಐತೆ ಅಂತ ನಾನ್ ಬಂದಿವ್ನಿ, ನೀವ್ ನೋಡಿದ್ರೆ ಹಿಂಗಾಡ್ತಿರಲ್ಲ. ನಿಮ್ಗೆ ನ್ಯಾಯ ಅನ್ಸದಾ? ನೀವ್ ಹೇಳಿ. ನಿಮ್ ಕೆಲ್ಸ ಏನು ಅಂತ ನನಗ್ ಗೊತ್ತು. ನೋಡಿ, ದೇವ್ರು ಹೆಣ್ಮಕ್ಳಿಗೆ ಅಂತ ಒಂದ್ ಶಕ್ತಿ ಕೊಟ್ಟಿರ್ತಾನೆ. ಯಾವ ಗಂಡು ಯಾವ ದೃಷ್ಟಿಲಿ ನೋಡ್ತಾನೆ, ಯಾರ ಮನ್ಸಲ್ಲಿ ಏನಿದೆ ಅಂತ ನಾವ್ ಚಕ್ ಅಂತ ಕಂಡುಹಿಡಿತೀವಿ. ನೀವ್ ಯಾಕೆ ಇಲ್ಲಿಗೆ ಬಂದಿದ್ದೀರಾ, ನಿಮ್ ಉದ್ದೇಶ ಏನು ಅಂತ ಗೊತ್ತಿಲ್ಲದೆ ಇರೋ ಅಷ್ಟು ದಡ್ಡಿ ಅಲ್ಲ ನಾನು. ದಯವಿಟ್ಟು ನನ್ ಹಿಂದೆ ಬರ್ಬೇಡಿ. ಏನ್ ಸಿದ್ದೇಗೌಡ್ರು, ಜನಸೇವೆ ಜೊತೆಗೆ ಜನಾರ್ದನ ಸೇವೆನೂ ಮಾಡ್ತಿದ್ದೀರಲ್ಲ? ಸಿದ್ದೇಗೌಡರು ಯಾವಾಗ್ಲೂ ಹಂಗೆ ಲಕ್ಷ್ಮತೆ, ಎಲ್ಲಾ ಕಡೆ ಸುತ್ತಾಡ್ಕೊಂಡಿರ್ತಾರೆ. ಹೌದು, ಇವತ್ತು ಏನ್ ಬೇಡ್ಕೊಳಕ್ ಬಂದ್ರಿ? ಅದು ಲಕ್ಷ್ಮತೆ, ಈ ಸಲ ಎಲೆಕ್ಷನ್ ಅಲ್ಲಿ ನಮ್ಮ ಅಪ್ಪಾಜಿನ ಗೆಲ್ಬೇಕು ಅನ್ನೋದು ನನ್ನ ಆಸೆ. ಅದಕ್ಕೆ ಕೇಳ್ಕೊಳಕ್ ಬಂದಿವ್ನಿ. ಆಹಾ, ನಿನ್ ತರ ಮಗನ್ ಪಡೆಯೋದಕ್ಕೆ ನಿಮ್ಮ ಅಪ್ಪ ಅಮ್ಮ ಪುಣ್ಯ ಮಾಡಿರ್ಬೇಕು ಸಿದ್ದು. ಹಂಗೇನಿಲ್ಲ ಲಕ್ಷ್ಮತೆ, ತಂದೆ ತಾಯಿ ಅನ್ನೋದೇ ಬಹು ದೊಡ್ಡ ವಿಷಯ. ಅವ್ರು ನಮ್ಗೆ ಏನೇನೆಲ್ಲ ಮಾಡಿರ್ತಾರೆ, ಅವ್ರಿಗೋಸ್ಕರ ಏನೇ ಬೇಡ್ಕೊಂಡ್ರು ಕಮ್ಮಿಯೇ. ಸಿದ್ದು, ತಂದೆ ತಾಯಿ ಬಗ್ಗೆ ಎಷ್ಟು ಗೌರವ ಇಟ್ಕೊಂಡಿದ್ಯಪ್ಪ. ನಿನ್ ತರ ಹುಡ್ಗನ್ನ ಮದ್ವೆ ಆಗೋ ಹುಡ್ಗಿ ತುಂಬಾ ಅದೃಷ್ಟ ಮಾಡಿರ್ತಾಳೆ. ಸರಿ ಸಿದ್ದು, ತಾಯ್ತಾ ತಗೋಬೇಕು, ನಾನು ಹೋಗ್ ಬರ್ತೀನಿ. ಸರಿ ಲಕ್ಷ್ಮತೆ. ಏನ್ ಅದೃಷ್ಟನೋ ಏನೋ, ಈಗ ತಾನೇ ಮಕ್ಕ ಹೋಗಿಸ್ಕೊಂಡ್ ಬಂದೀವ್ನಿ. ಯಾರಿಗೂ ಹೇಳ್ಕೊಳಂಗಿಲ್ಲ, ಬಿಡುವಂಗಿಲ್ಲ. ಈ ದೇವ್ರಿಗಾದ್ರೂ ಅರ್ಥ ಆಗುದಿಲ್ವೇ ನನ್ ಕಷ್ಟ? ದೇವ್ರೆ, ಕೂಸಿ ನೀನಾದ್ರೂ ಅರ್ಥ ಮಾಡ್ಕೊಳಪ್ಪ ನನ್ನ ಕಷ್ಟ ಏನು ಅಂತ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ. ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಕಂಟಿ ಬತ್ತವ್ರೆ.
ನನ್ನ ಸಂಬಂಧಪಡಿ. ಈ ಲೋಕಲ್ ಬ್ರ್ಯಾಂಡ್ ಎಷ್ಟು ಕೊಡಿದ್ರು ಕಿಗೆ ಇರ್ತಿಲ್ಲ. ಈಗ ನಮ್ಮ ನೀಲು ಸಿಗಪ್ಪ ಪಾರಿನಿಂದ ಒಂದೊಳ್ಳೆ ಮಾಲ್ ತರ್ತೀನಿ ತಾಲೂಕು ಆಫೀಸ್ ಬಾ ಅಂತ ಹೇಳಿದ್ರು. ಇಲ್ಲಿ ನೋಡ್ರೆ ಯಾಕೆ ಕಾಣ್ತಾನಿಲ್ಲ. ಈ ಕೂಡದ ಅಮಲ್ನಾಗ ಯಾರು ನೋಡಿದ್ರೆ ನನ್ನ ಸಾನ ನೋಡ್ದಂಗೆ ಅನ್ನಿಸ್ತಾ ಇದೆ. ಇದು ಸಾನೇ ನನ್ನ ಬುದ್ಧಿಗಿಷ್ಟು ಇಟ್ಟೊತ್ನಾಗ ಸಾನ ಲಗೇಜ್ ಇಟ್ಕೊಂಡು ಇರ್ತಾಳೆ. ನಾಳೆ ಅದು ಸಾನ ಆಗಿದ್ರೆ ಆ ಥರ ನೋಡೇ ಬೇಡ. ಅಯ್ಯೋ ಇವತ್ತು ಹೊಂಟೋಯ್ತು. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ. ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಏ ಹುಡುಗಿ, ಆಯ್ತಾ ನಿನ್ ಕರ್ತವ್ಯದ ಕರೆ? ಈಗ್ಲಾದ್ರೂ ಕೇಕ್ ಕಟ್ ಮಾಡ್ವಾ? ಅತ್ತೆ, ಐ ಆಮ್ ಸೋ ಸಾರಿ. ನನ್ ಸ್ಟೇಷನ್ ಇಂದ ಕಮಿಷನರ್ ಫೋನ್ ಮಾಡಿದ್ದಾರೆ, ನಾನು ಹೋಗ್ಲೇಬೇಕು. ಕೇಕ್ ಕಟ್ ಮಾಡ್ಬಿಟ್ಟು ಹೋಗಮ್ಮ. ಇಲ್ಲ ಗಿರ್ಜಮ್ಮ, ನಾನು ಅರ್ಜೆಂಟ್ ಆಗಿ ಹೋಗ್ಬೇಕು. ಅಮಲ್ ಬೇಬಿ, ಐ ಆಮ್ ರಿಯಲಿ ಸಾರಿ. ಪ್ಲೀಸ್ ಬೇಜಾರ್ ಮಾಡ್ಕೋಬೇಡ, ನೀವೆಲ್ಲ ಮುಂದುವರಿಸಿ. ಅಮಲ್ ಬೇಬಿ, ಪ್ಲೀಸ್ ಬೇಜಾರ್ ಮಾಡ್ಕೋಬೇಡ. ಅದು ಸ್ಟೇಷನ್ ಇಂದ ಕಮಿಷನರ್ ಸರ್ ಫೋನ್ ಮಾಡಿದ್ರು. ಬರ್ತೀನಿ. ಸತ್ಯ, ಬೇಗ ಬಂದ್ಬಿಡು. ಸತ್ಯ, ನಿಮ್ಮ ಹತ್ರ ಒಂದು ಇಂಪಾರ್ಟೆಂಟ್ ವಿಷಯ ಮಾತಾಡಬೇಕಾಗಿತ್ತು, ಅದಕ್ಕೆ ಕರೆಸ್ದೆ. ಹೇಳಿ ಸರ್. ಆ ಫೇಕ್ ಮೆಡಿಸಿನ್ ಕಂಪನಿ ಓನರ್ ಯಾರು ಅಂತ ಇನ್ವೆಸ್ಟಿಗೇಷನ್ ಅಲ್ಲಿ ಗೊತ್ತಾಗಿದೆ. ಹೌದಾ? ಇದು ನಿಜಕ್ಕೂ ಒಳ್ಳೆ ವಿಷಯ. ಯಾರು ಸರ್ ಅದು? ಅದ್ಯಾರೇ ಆಗಿದ್ರು ಅವ್ರನ್ನ ಬಿಡೋ ಮಾತೇ ಇಲ್ಲ ಸರ್. ಸಮಾಜಕ್ಕೆ ಕಂಟಕ ಆಗಿರೋ ಇಂಥವ್ರನ್ನ ಬಿಡಬಾರ್ದು. ಹೇಳಿ ಸರ್, ಅದ್ಯಾರು ಅಂತ ಹೇಳಿ. ಹೇಳ್ತೀವಿ, ಬಟ್ ಅವ್ರನ್ನ ನಿನ್ನ ಕೈಯಲ್ಲಿ ಅರೆಸ್ಟ್ ಮಾಡೋಕ್ಕಾಗತ್ತಾ? ಯಾಕಾಗಲ್ಲ ಸರ್, ಖಂಡಿತವಾಗ್ಲೂ ಆಗತ್ತೆ. ನನ್ನ ಬಗ್ಗೆ ಅನುಮಾನ ಬೇಡ ಸರ್. ನೋಡಿ ಸತ್ಯ, ನೀವು ನನ್ನ ಮಾತನ್ನು ಕೇಳೋದೇ ಆದ್ರೆ ನೀವು ಈ ಕೇಸಿಂದ ಹೊರಗಡೆ ಇರೋದೇ ಒಳ್ಳೆಯದು.
ಯಾಕೆ ಸರ್, ಏನಾಯ್ತು? ಯಾಕೆಂದ್ರೆ ಆರೋಪಿನ ನಿಮ್ಮ ಕೈಯಲ್ಲಿ ಅರೆಸ್ಟ್ ಮಾಡೋಕ್ಕಾಗಲ್ಲ, ಅದಕ್ಕೆ. ಸರಿ, ಕೇಸ್ ಫೈಲ್ ಆಗಿರೋದು ನನ್ನ ಸ್ಟೇಷನಲ್ಲಿ ಸರ್. ಆ ಮಗುನ್ ಕಳ್ಕೊಂಡಿರೋ ಅಮ್ಮಂಗೆ ನಾನು ಮಾತು ಕೊಟ್ಟಿದ್ದೀನಿ ಸರ್. ಅದ್ಯಾರೇ ಆಗಿರ್ಲಿ, ಅರೆಸ್ಟ್ ಮಾಡೇ ಮಾಡ್ತೀನಿ. ದಯವಿಟ್ಟು ಆರೋಪಿ ಯಾರು ಅಂತ ಹೇಳಿ ಸರ್. ಕಾರ್ತಿಕ್, ಕೋಟೆ ಮನೆ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ. ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ, ಅದು ಸಂಪೂರ್ಣ ಉಚಿತವಾಗಿ. ಲಿಸನ್, ವಾಟ್ ಎವರ್ ಇಟ್ ಈಸ್, ನನ್ನಿಂದ ಯಾವ ವಿಷಯನೂ ಮುಚ್ಚಿಡಕ್ ಹೋಗ್ಬೇಡಿ. ಅದೇನಿದ್ರು ಡೈರೆಕ್ಟ್ ಆಗಿ ಮಾತಾಡಿ. ನಾನು ಫಸ್ಟೇ ಇದನ್ನೆಲ್ಲ ಕ್ಲಿಯರ್ ಆಗಿ ಮಾತಾಡಬೇಕಿತ್ತು. ನಾನಿಷ್ಟು ದಿನ ಸಿಹಿ ಬಗ್ಗೆ ಅಷ್ಟೇ ಯೋಚನೆ ಮಾಡ್ತಿದ್ದೆ. ನಿಮ್ಮ ಫ್ಯೂಚರ್ ಬಗ್ಗೆ ನಾನು ಯೋಚನೆನೇ ಮಾಡಲಿಲ್ಲ. ನಿಮ್ಮ ಲೈಫ್ ಚೆನ್ನಾಗಿರ್ಬೇಕು ರಾಮ್, ನಿಮಗೆ ಒಂದು ಕೊರತೆನೂ ಆಗಬಾರ್ದು. ಪ್ಲೀಸ್, ಈ ಥರ ಒಗಟೊಗಟಾಗಿ ಮಾತಾಡಬೇಡಿ, ಕನ್ಫ್ಯೂಸ್ ಆಗುತ್ತೆ. ತಾತ ಏನು ಹೇಳಿದ್ರು ಅಂತ ಡೈರೆಕ್ಟ್ ಆಗಿ ಹೇಳಿ. ನನ್ನ ಲೈಫಲ್ಲಿ ನನ್ನ ಮಗು ಅಂತ ಒಪ್ಕೊಳ್ಳೋದು ಸಿಹಿನ ಮಾತ್ರ. ಸಿಹಿನ ಬಿಟ್ಟು ನನಗಿನ್ಯಾವ ಮಗುನೂ ಬೇಕಾಗಿಲ್ಲ. ಸಿಹಿ ಒಬ್ಳೇ ನನ್ನ ಮಗಳು. ಇದು ನನ್ನ ನಿರ್ಧಾರ, ನೀವಿದನ್ನು ಒಪ್ಕೋಬೇಕು. ಇದು ನಿಮ್ಮ ನಿರ್ಧಾರನೂ ಆಗಬೇಕು ಅಂತ ನಾನು ಹೇಳ್ತಾ ಇಲ್ಲ. ಆ ಥರ ನಿರೀಕ್ಷೆ ಮಾಡೋದು ತಪ್ಪಾಗತ್ತೆ. ನಿಮ್ಮ ನಿರ್ಧಾರ ಏನೇ ಇದ್ರು ನಾನು ಒಪ್ಕೋತೀನಿ ರಾಮ್. ಸೀತಾ, ನೀವು ಯಾಕೆ ಈಗ ಮಾತಾಡ್ತಿದ್ದೀರಾ? ನಾನು ನಿಮ್ಮನ್ನ ಪ್ರೀತಿಸ್ತಾ ಇದ್ದೀನಿ, ಸಿಹಿನೂ ನಮ್ಮ ಜೊತೆನೇ ಇರ್ತಾಳೆ. ಇದನ್ನೆಲ್ಲ ತಾತನ್ ಕ್ಲಿಯರ್ ಆಗಿ ಹೇಳಿದಿರ ತಾನೆ? ನನ್ನ ನಿರ್ಧಾರ ಕ್ಲಿಯರ್ ಆಗಿದೆ. ನನಗೆ ಸಿಹಿ ಅಷ್ಟೇ ಸಾಕು, ಇನ್ನು ಯಾವ ಮಗುನೂ ಬೇಡ. ಇದನ್ನ ತಾತಂಗೆ ನೀವೇ ತಿಳಿಸಿ. ಸೀತಾ, ಹೌದು, ನಾನು ನಿಮ್ಮನ್ನ ತುಂಬಾ ಪ್ರೀತಿಸ್ತಾ ಇದ್ದೀನಿ. ಆದರೆ ನಮ್ಮ ಮದುವೆಯಿಂದ ಇನ್ನೊಂದು ಮಗು ಬೇಕು ಅಂದರೆ ಅದು ನನ್ನಿಂದ ಸಾಧ್ಯ ಇಲ್ಲ. ನಾನು ಒಪ್ಕೊಳ್ಳೋದು ಇಲ್ಲ. ಸೀತಾ, ಇದ್ರ ಬಗ್ಗೆ ನಾವು ಯಾಕೆ ಮಾತಾಡ್ತಾ ಇದೀವಿ? ವಿ ಕ್ಯಾನ್ ಟಾಕ್ ಅಬೌಟ್ ಇಟ್ ಲೇಟರ್. ಈಗಲ್ಲ ರಾಮ್, ಮುಂಚೆನೇ ನಾವು ಡಿಸ್ಕಸ್ ಮಾಡಬೇಕಿತ್ತು. ತಾತ ನಮ್ಮ ಮದುವೆಯಿಂದ ಅವ್ರ ವಂಶದ ಕುಡಿನ ಎಕ್ಸ್ಪೆಕ್ಟ್ ಮಾಡ್ತಿದ್ದಾರೆ. ಅವ್ರು ತುಂಬ ಕ್ಲಿಯರ್ ಆಗಿ ಹೇಳಿದ್ದಾರೆ. ಅದಕ್ಕೆ ನನ್ನ ನಿರ್ಧಾರನ ನಾನು ನಿಮ್ಗೆ ಹೇಳ್ತಾ ಇದ್ದೀನಿ. ನಮ್ಮ ಮದುವೆಯಿಂದ ನಿಮ್ಮ ವಂಶನ ಬೆಳಗಕ್ಕೆ ನನ್ನಿಂದ ಆಗತ್ತಿಲ್ಲ. ಸಾರಿ ರಾಮ್. ಸೀತಾ, ಒಂದು ನಿಮಿಷ ನಿಂತ್ಕೊಳ್ಳಿ. ಯಾಕೆ ಹೊಡ್ತಾ ಇದ್ದೀರಾ? ರಾಮ್, ನೀವೇನೋ ಹೇಳಿಲ್ಲ ಅಂದ್ರೂ ನನಗೆ ಅರ್ಥ ಆಗತ್ತೆ, ಅದಕ್ಕೆ ಹೊರಟೆ. ಸೀತಾ, ನಾನು ಏನು ಹೇಳಿಲ್ಲ ಅಂದ್ರೆ? ನೀವು ಮಾತಾಡಲಿಲ್ಲ ಅಂದ್ರೂ ನಂಗೆ ಅರ್ಥ ಆಗತ್ತೆ ರಾಮ್. ನನ್ನ ಫ್ಯೂಚರ್ನ ನೀವು ಇಮ್ಯಾಜಿನ್ ಮಾಡ್ಕೊಂಡಾಗ ನಿಮ್ಮ ಲೈಫ್ ಪಾರ್ಟ್ನರ್ ಜೊತೆ ಒಂದು ಮಗು ಬೇಕು ಅಂತ ನಿಮ್ಗೆ ಆಸೆ ಇರಲ್ವಾ? ಸೀತಾ, ಲೈಫ್ ಲಾಂಗ್ ಸಿಂಗಲ್ ಆಗಿರಬೇಕು ಅಂತ ಅನ್ಕೊಂಡಿದ್ದೆ. ಲೈಫಲ್ಲಿ ಪ್ರೀತಿ ಆಗೋದು ಒಂದೇ ಸಲ ಅಂತ ನಾನು ಅನ್ಕೊಂಡಿದ್ದೆ. ಬಟ್ ನೀವು ನನ್ನ ಲೈಫಿಗೆ ಬಂದ್ರಿ, ಜೊತೆಗೆ ಸಿಹಿ ಬಂತು. ನನ್ನ ಥಾಟ್ ಪ್ರಾಸೆಸ್ಸೇ ಚೇಂಜ್ ಆಗೋಯ್ತು ಸೀತಾ. ನಿಜ ಹೇಳಬೇಕಂದ್ರೆ ನಾನು ನಿಮ್ಮಿಬ್ಬರ ಜೊತೆ ಇದ್ದಾಗ ತುಂಬ ಖುಷಿಯಾಗಿರ್ತೀನಿ. ನಾನು ಕೊಟ್ಟ ಮಾತನ್ನ ನಾನು ಯಾವತ್ತೂ ತಪ್ಪಲ್ಲ ಸೀತಾ, ನೆನ್ಪಿಟ್ಕೊಳ್ಳಿ. ಸೊ ರಿಲ್ಯಾಕ್ಸ್. ರಾಮ್, ನನ್ನ ಪ್ರಶ್ನೆಗೆ ನೀವಿನ್ನೂ ಉತ್ತರನೇ ಕೊಟ್ಟಿಲ್ಲ. ನಿಮಗೆ ನಿಮ್ಮದೇ ಆದ ಮಗು ಬೇಕು ಅಂತ ಆಸೆ ಇದೆಯೋ ಇಲ್ವೋ? ಸೀತಾ, ನಿಮ್ಮ ಪ್ರಶ್ನೆ ಇರಿಲೆವೆಂಟ್ ಆಗಿದೆ. ಆಲ್ ಐ ಕ್ಯಾನ್ ಟೆಲ್ ಯು ಇಸ್, ನಾನು ನಿಮ್ಮನ್ನು ತುಂಬ ಪ್ರೀತಿಸ್ತಾ ಇದ್ದೀನಿ ಸೀತಾ. ತಾತ ಈ ಥರ ಯೋಚನೆ ಮಾಡೋದು ಮಕ್ಕಳು ಮೊಮ್ಮಕ್ಕಳು ಅಂತೆಲ್ಲ ಸಹಜ. ಐ ಹೋಪ್ ಐ ಆನ್ಸರ್ಡ್ ಯುವರ್ ಕ್ವೆಶನ್ಸ್. ಬನ್ನಿ, ಮನೆಗೆ ಡ್ರಾಪ್ ಮಾಡ್ತೀನಿ. ಬೇಡ ರಾಮ್. ಸೀತಾ, ನಿಂತ್ಕೊಳ್ಳಿ ಪ್ಲೀಸ್ ರಾಮ್, ನಂಗೆ ಸ್ವಲ್ಪ ಟೈಮ್ ಬೇಕು. ಬೇಜಾರು ಮಾಡ್ಕೋಬೇಡಿ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.
ಜಿ5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ನನ್ನಿಂದಾಗೆ ಸೂರ್ಯ ತಾತ ಸೀತಮ್ಮನ ರಿಜೆಕ್ಟ್ ಮಾಡ್ತಾರಾ? ನನ್ನಿಂದಾಗಿ ನನ್ನ ಫ್ರೆಂಡು ಬಂದ ನನ್ನ ಸೀತಮ್ಮನ ಮದ್ವೆ ಆಗಲ್ವಾ ದೇವ್ರೆ? ನಾನೇನ್ ಮಿಸ್ಟೇಕ್ ಮಾಡಿದೆ? ಸೂರ್ಯ ತಾತ ನಾನು ಇಷ್ಟ ಆಗಿದ್ದಲ್ವಾ ದೇವ್ರೆ? ಅವ್ರು ಮತ್ತೆ ನನ್ನ ಮೇಲೆ ಕೋಪ ಮಾಡ್ಕೊಂಡ್ರು. ಅದಕ್ಕೆ ಅವ್ರು ನನ್ನನ್ನ ಅವ್ರ ಮನೆ ಕರ್ಕೊಂಡು ಹೋಗ್ಲಿಲ್ವಾ ದೇವ್ರೆ? ನನ್ನ ಫ್ರೆಂಡು ಮತ್ತು ನನ್ನ ಸೀತಮ್ಮ ಇಬ್ಬರೂ ಬೇಕು ದೇವ್ರೆ. ಯಾಕೆ ಶ್ರೀರಮ್ಮ, ಏನಾಯ್ತು? ಯಾಕೆ ಹೇಳ್ತಿದ್ದೆ? ಯಾರು ನಿಮ್ಗೇನು ಅಂದ್ರು? ಯಾಕೆ ಸೀತಮ್ಮ ಏನೋ ಮಾತಾಡ್ತಿಲ್ಲ? ಯಾಕೆ ಸೈಲೆಂಟ್ ಆಗಿದ್ಯಾ? ಸಿಹಿ, ಪ್ಲೀಸ್ ನಾನು ಏನೋ ಕೇಳಬೇಡ. ನಾನು ಸ್ವಲ್ಪ ಹೊತ್ತು ಒಬ್ಬಳೇ ಇರ್ಬೇಕನ್ಸ್ತಾ ಇದೆ. ಪ್ಲೀಸ್. ಜಿ5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ. ಜಿ5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಇದೆಲ್ಲ ನನ್ನಿಂದನೇ ಆಗಿದ್ದು ಅಂತ ಹೇಳಿದ್ರಲ್ಲ, ಇದಕ್ಕೆ ನಾನು ಕಾರಣ ಅಲ್ಲ ಮೇಡಮ್. ನೀವು ನಿಮ್ಮ ತಂದೆ ಮೇಲೆ ಇಟ್ಟಿರೋ ಪ್ರೀತಿನೇ ಕಾರಣ. ನಿಮ್ಮ ಮನಸ್ಸಲ್ಲಿರೋ ಪ್ರೀತಿನೇ ಮಾತಾಗಿ ನಿಮ್ಮ ಬಾಯಿಂದ ಹೊರಗಡೆ ಬಂದಿದೆ ಅಷ್ಟೇ. ಅದಕ್ಕೆ ಯಜಮಾನ್ರೆ ನಿಮಗೆ ಪ್ರೈಸ್ ಕೊಟ್ಟಿದ್ದು, ಅವರೇ ಮೆಡಲ್ ಹಾಕಿ ಕಂಗ್ರ್ಯಾಚುಲೇಷನ್ಸ್ ಹೇಳಿದ್ದು. ಇದನ್ನೆಲ್ಲ ನೆನ್ಸ್ಬೇಡ. ಇದನ್ನೆಲ್ಲ ನೆನ್ಪು ಮಾಡ್ಕೊಂಡ್ರೆ ನಾನು ಆಕಾಶದಲ್ಲಿ ಹಾರಾಡ್ತಿದ್ದೀನಿ ಅನಿಸ್ತಿದೆ. ಆಮೇಲೆ ನಾನು ನಿನ್ ಕೈಗೆ ಸಿಗಲ್ಲ. ಅಯ್ಯಯ್ಯೋ, ಹಂಗೆಲ್ಲ ಮಾಡ್ಬಿಟ್ಟಿರೋ ಮೇಡಮ್. ಫಸ್ಟ್ ಮನೆಗೆ ಹೋಗೋಣ, ಆಮೇಲೆ ಎಷ್ಟಾದ್ರೂ ಹಾರಾಡ್ಕೊಳ್ಳಿ ನೀವು. ಬನ್ನಿ. ನೀವು ಬಂದಿದ್ದು ನಮ್ಗೆ ತುಂಬ ಸಂತೋಷ ಆಯಿತು ಸರ್. ಇಟ್ಸ್ ಓಕೆ, ಅದು ನನ್ನ ಡ್ಯೂಟಿ. ಬರ್ತೀನಿ. ಓ ಶ್ರಾವಣಿ, ಅಪ್ಪ ಹೊರಟಿದ್ದಾರೆ, ನೀನು ಅವ್ರ ಜೊತೆ ಹೋಗ್ತಿದ್ಯಮ್ಮ? ಬೇಡ, ಅವಳು ಬೇರೆ ಕಾರಲ್ಲಿ ಬಂದಿದ್ದಾಳೆ. ಅವಳ ಪಾಡಿಗೆ ಅವ್ಳು ಹೋಗ್ತಾಳೆ ಬಿಡಿ. ಯಜಮಾನ್ರೆ, ಕಾರು ಕೆಟ್ಟೋಗ್ಬಿಟ್ಟಿದೆ, ಕ್ಯಾಬ್ ಇಲ್ಲಿಂದ ಸಿಗೋದು ಇಲ್ಲ. ಇವತ್ತೊಂದಿನ ಮೇಡಮ್ ಇದೇ ಗಾಡಿಲೇ. ಬನ್ನಿ. ಮೇಡಮ್, ಏನ್ ಮಾಡ್ತಿದ್ದೀರಾ? ನಿಮ್ ಜಾಗ ಅಲ್ಲ ಅದು, ಇದು ನಿಮ್ ಜಾಗ. ನೀವು ಬನ್ನಿ ಮೇಡಮ್.
ಸುಬ್ಬು ಡ್ರೈವರ್ ಆ ಕಾರ್ ಓಡಿಸ್ಲಿ, ನೀನು ಈ ಕಾರ್ ಓಡಿಸು ಬಾ. ನಿಮ್ಮೆಲ್ಲರನ್ನು ರಂಜಿಸಿದ ಆ ಹೆಸರು ಕುಮಾರಿ ಶ್ರಾವಣಿ. ವೀರು ಬಂದ. ಶ್ರಾವಣಿ ಇನ್ನೂ ಮನೆಗೆ ಬಂದಿಲ್ಲ ಅಂತ ಗೊತ್ತಾದ್ರೆ ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ. ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ನಮಗೆ ಅದು ಅನ್ಪಿಂಡ. ಸೋಗಲಾಡಿ, ಇನ್ನೊಂದು ಲೋಟ ಕಾಫಿ ತಗೊಂಡ್ ಬಾ, ನಿನ್ನ ಗಂಡ ಬಂದಿದ್ದಾನೆ. ಹೇಗಿದೆ ದೊಡ್ಡವ್ರ ಮನೆ ಸಹವಾಸ? ಅದು ಹೆಸರಿಗಷ್ಟೇ ದೊಡ್ಡ ಮನೆ, ಇರೋರೆಲ್ಲ ಸಣ್ಣ ಜನನೇ. ಏಯ್, ಇದೇನು ಕಾಫಿಲ್ ಸಕ್ಕರೆನೇ ಇಲ್ಲ? ಅಯ್ಯೋ ಸಾರಿ ಸಮರ್ಥ್, ಇವರಿಬ್ರಿಗೆ ಅಂತ ಕಾಫಿ ಮಾಡಿದೆ, ನೀನ್ ಬಂದಿರೋದು ಗೊತ್ತಾಗ್ದೆ ನಿನಗೂ ಅದೇ ಕಾಫಿ ತಂದ್ಬಿಟ್ಟೆ. ಸಕ್ಕರೆ ತರ್ತೀನಿ. ಏನ್ ಬೇಡ ಬೈಲಿ, ನನಗೆ ಹೊಟ್ಟೆ ಹಸಿತಾ ಇದೆ, ಊಟನೇ ಹಾಕಿ ನೋಡಿ. ಬಾ. ಏನ್ ಸಿರಿ ಇದು, ಉಪ್ಪೇ ಇಲ್ಲ? ಹೌದಾ, ತಂದೆ ಇರು. ಏನಾಗಿದೆ ಸಿರಿ? ಉಪ್ಪಿಲ್ಲ, ಹುಳಿ ಇಲ್ಲ, ಖಾರ ಇಲ್ಲ. ಈ ಊಟನ ಹೇಗೆ ತಿನ್ಬೇಕು? ಹಾಗಿದ್ರೆ ಸ್ವಲ್ಪ ಖಾರದ ಪುಡಿ ಹಾಕಿ ಕುದಿಸ್ಕೊಡ್ಲಾ? ನಿಂಬೆ ಹಣ್ಣು ಏನಾದರೂ ಕೊಡ್ಲಾ? ಇದೆಲ್ಲ ಈಗ ಹಾಕಿ ಮಿಕ್ಸ್ ಮಾಡಿ ತಿನ್ನಕ್ಕೆ ನೀನು ಅಡುಗೆ ಮಾಡಬೇಕಾ? ಹಸ್ಕೊಂಡು ಮನೆಗೆ ಬಂದ್ರೆ ರುಚಿಯಾಗಿ ಒಂದು ಊಟ ಇಲ್ಲ ಅಂತಂದ್ರೆ ಇನ್ಯಾವ ಕರ್ಮಕ್ಕೆ ದುಡಿಬೇಕು ಬಸ್ಸು? ರಿಯಲಿ ಸಾರಿ ಸಮರ್ಥ್, ಬೇಜಾರು ಮಾಡ್ಕೋಬೇಡ. ಕೆಲ್ಸಕ್ಕೆ ಹೋಗ್ತಾ ಇದ್ದೀನಿ ಅಲ್ವಾ, ಅಡುಗೆ ಮಾಡೋಕ್ಕೆ ಟೈಮ್ ಸಿಗಲಿಲ್ಲ. ಅರ್ಜೆಂಟ್ನಲ್ಲಿ ಏನೋ ಮಾಡಿಬಿಟ್ಟೆ. ಇವತ್ತು ಒಂದಿನ ಅಡ್ಜಸ್ಟ್ ಮಾಡ್ಕೊ. ಏನು ಕೆಲಸ ಮಾಡಿದ್ರೇನು, ಎಷ್ಟು ದುಡಿದ್ರೇನು, ರುಚಿಯಾಗಿ ಒಂದು ಊಟ ಇಲ್ಲ ಅಂತಂದಮೇಲೆ ಆ ಕೆಲಸ ಯಾರಿಗೆ ಬೇಕು? ಇನ್ನೇನು ಕೆಲಸ ಮಾಡೋದು ಬೇಡ ಬಿಡು. ಹಾಗೆಲ್ಲ ಅನ್ಕೊಳಕ್ಕಾಗಲ್ಲ ಸಮರ್ಥ್. ಈಗ ಸ್ವಲ್ಪ ಅಡ್ಜಸ್ಟ್ ಮಾಡಿಕೊಂಡ್ರೆ ತಿಂಗ್ಳಿಗೊಂದು 10,000 ಸಿಗುತ್ತೆ. ಒಂದು 3 ಲಕ್ಷದ ಚೀಟಿ ಹಾಕಿದ್ರೆ 3 ತಿಂಗಳಿಗೆ ಎತ್ಕೊಂಡು ಅದನ್ನು ಯಾವುದಕ್ಕಾದ್ರೂ ಬಳಸ್ಕೋಬೋದಲ್ವಾ? ಮನೆ ಪರಿಸ್ಥಿತಿ ನಿನಗೆ ಗೊತ್ತಲ್ವಾ ಸಮರ್ಥ್? ಈ ಸಪ್ಪೆ ಊಟ ಮಾಡೋದನ್ನೇ ಅಭ್ಯಾಸ ಮಾಡ್ಕೋತೀನಿ. ಕೆಲವೊಂದ್ಸತಿ ಪರಿಸ್ಥಿತಿಗಳು ಎಂಥ ಊಟನಾದರೂ ರುಚಿ ಅನ್ನೋ ಹಾಗೆ ಮಾಡುತ್ತೆ. ಇದನ್ನೇ ತಿಂತೀನಿ.
ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.